ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಕ್ಕಪ್ಪ ಈ ವಿಡಿಯೋನ ಇವತ್ತು ನಾನು ಮಾಡ್ತಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಗಾನಿಕ್ಕೊಂದು ಆ್ಯನಿವಲ್ ಡೇ ಇತ್ತು. ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ವಿ. ನಾನು, ನನ್ನ ಮಗಳು, ನಮ್ಮ ಅಪ್ಪ ಎಲ್ಲ ಹೋಗಿದ್ವಿ. ಸೊ ಇನ್ನು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಪ್ರೋಗ್ರಾಮ್, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಗಾಯ್ಸ್. ಯಪ್ಪ ದೇವ್ರೆ, 7 ಗಂಟೆಗೆ ಶುರುವಾಗ ಡ್ಯಾನ್ಸಿಗೆ ನಮ್ಮನ್ನ 2:30ಗೆ ಕರ್ಸ್ಕೊಂಡ್ರು. 2:30ಇಂದ 7 ಗಂಟೆವರೆಗೂ ಟೈಮ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಅಪ್ಪ ಸಾಕಾಗೋಯ್ತು. ಆಮೇಲೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು, ಬಟ್ ಇಡೀ ಸ್ಕೂಲ್ ಮಕ್ಕಳನ್ನೇ ಸೇರಿಸ್ಕೊಂಡಿದ್ರು ಗಾಯ್ಸ್. ನಮ್ಮಮ್ಮ ಹಂಗೆ ತಮಾಷೆ ಕೂಡ ಮಾಡ್ತಿದ್ರು. ಕಲಾಭವನದಲ್ಲಿ ಮಾಡೋ ಬದಲು ಸ್ಟೇಡಿಯಂ ಇದೆಯಲ್ಲ, ಔಟ್ಡೋರ್ ಸ್ಟೇಡಿಯಂ, ಅಲ್ಲಿ ಇವ್ರು ಆನ್ಯುವಲ್ ಡೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಒಟ್ಟಿಗೆ ಎಲ್ಲ ಮಕ್ಕಳನ್ನ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮಮ್ಮ ಅಲ್ಲೂ ಕೂಡ ತಮಾಷೆನ ಮಾಡ್ತಿದ್ರು. ಅಂತೂ ಇಂತೂ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ನಾನು ನನ್ನ ಚಿಕ್ಕ ಮಗಳು ಇಬ್ಬರೇ ಇದ್ದಿದ್ದು. ಅಮ್ಮ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆಕ್ಚುಲಿ. ಅಂತೂ ಇಂತೂ ಅಮ್ಮ ಬರೋದು ಸ್ವಲ್ಪ ಲೇಟ್ ಆಯ್ತು. ಸರಿ, ಇನ್ನೇನು ಲೇಟ್ ಆಗುತ್ತೆ ಅವ್ರು ಬರೋದು ಅಂತ ಹೇಳ್ಬಿಟ್ಟು ನಾನು ಆನ್ಯುವಲ್ ಡೇನ ನೋಡ್ತಾ ಇದ್ದೆ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಪ್ರೋಗ್ರಾಮ್ ಹಾಸಮ್ ಆಗಿತ್ತು ಗೈಸ್. ಅದನ್ನ ಬಿಟ್ರೆ ನಾರ್ಮಲ್ ಆಗಿ ಬೇರೆಯವ್ರದೆಲ್ಲ ಚಿಕ್ಕ ಮಕ್ಳುಗಳಲ್ವಾ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಓಕೆ ಅನ್ನಿಸ್ತು, ಹಿಂಗೋ ಟೈಮ್ ಪಾಸ್ ಮಾಡಿದೆ. ಬಟ್ ನನ್ನ ಮಗಳು ಡ್ಯಾನ್ಸ್ ಹೇಳ್ಬೇಕು ಅಂತಂದ್ರೆ 9:30 ಸ್ಟಾರ್ಟ್ ಆದಾಗ ಲಾಸ್ಟ್ ಡ್ಯಾನ್ಸೇ ಅವಳದು. ಕೂತು ನಮ್ಗೆ ಸಾಕಾಗ್ಬಿಟ್ಟು. ಅಂತೂ ಇಂತೂ ಹೇಳ್ಬೇಕಂತಂದ್ರೆ ನಮ್ಮಪ್ಪ ನಮ್ಮಮ್ಮ ಲಾಸ್ಟಿಗೆ ಬಂದ್ರು ಗಾಯ್ಸ್. ಅವ್ರ ಜೊತೆನೂ ಕೂಡ ಒಂದೆರಡು ವಿಡಿಯೋನ ತೆಕ್ಕೊಂಡೆ. ತುಂಬಾ ಕ್ರೌಡ್ ಇತ್ತು, ತುಂಬಾ ಕ್ರೌಡ್ ಆಯ್ತು. ನನಗೆ ಯಾವಾಗ ಡ್ಯಾನ್ಸ್ ಮುಗೀತೋ, ಪ್ರೋಗ್ರಾಮ್ ಮುಗೀತೋ ಅನ್ನೋ ಚಿಂತೆ. ನನ್ನ ಮಗಳಿಗೆ ಅದ್ ಕೊಡ್ಸು ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಶುರು ಹಚ್ಕೊಂಡ್ಬಿಟ್ಲು. ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಜೊತೆ ವಿಡಿಯೋ ತೆಕ್ಕೋತಾ ಇರೋದು. ಆಮೇಲೆ ಇದೊಂದು ಡ್ಯಾನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಗಾಯ್ಸ್. ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು ಮಕ್ಕಳು. ಇದೊಂದು ಡ್ಯಾನ್ಸ್ ಮತ್ತೆ ಪಿಕಾಕ್ ಡ್ಯಾನ್ಸ್ ನನ್ನ ಮಗಳದು, ಅದು ತುಂಬಾ ಚೆನ್ನಾಗಿತ್ತು, ಆಸಮ್ ಆಗಿತ್ತು. ಅದನ್ನ ಬಿಟ್ರೆ ಇನ್ನೆಲ್ಲ ಓಕೆ ಆವರೇಜ್ ಅನ್ನಿಸ್ತು ಗಾಯ್ಸ್. ಈ ತರ ಇತ್ತು ಪ್ರೋಗ್ರಾಮು. ಅಂತೂ ಇಂತೂ ಯಪ್ಪ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಬರೋದ್ರೊಳಗೆ ಟೈಮ್ 10 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ನಮ್ಗೆ ಸಾಕಾಗ್ಬಿಟ್ಟಿತ್ತು. ನಾನು ಅಲ್ಲೇ ಹೇಳ್ಬಿಟ್ಟೆ ನನ್ನ ಮಗಳಿಗೆ, ನೆಕ್ಸ್ಟ್ ಸತಿಯಿಂದ ನಿಜವಾಗ್ಲೂ ಆನ್ಯುವಲ್ ಡೇಗೆ ಗಾನಿಕಾ ನೀನು ಸೇರ್ಬೇಡ. 10 ಗಂಟೆವರೆಗೂ 2:30ಗೆ ಹೋದವರು ಗೈಸ್ ನಾವು ಮಧ್ಯಾಹ್ನ 10 ಗಂಟೆವರೆಗೂ ಟೈಮ್ ಪಾಸ್ ಹೆಂಗ್ ಮಾಡೋದು. ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಸೌಂಡ್ ಎಫೆಕ್ಟ್ಗೆ ತಲೆ ಎಲ್ಲ ನನಗೆ ಗಿರ ಅಂದ್ಬಿಡ್ತು ಗೈಸ್. ನೋಡಿ ಹಂಗೆ ಹೆಂಗಿದೆ ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಇದು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ನನಗೆ ಲೈಕ್ ಆಯ್ತು. ಇದು ಆಕ್ಚುಲಿ ನೆಕ್ಸ್ಟ್ ಇದು ನನ್ನ ಮಗಳದು. ನಾನು ಏನ್ ಮಾಡಿದೆ, ವಿಡಿಯೋನೇ ಮಾಡೋದ್ ಮರ್ಕೋಬಿಟ್ಟೆ ಗೈಸ್. ಓನ್ಲಿ